ಜ್ವಾಲಾಮುಖಿ ಎಂದರೆ ಭೂಮಿಯ ಒಳಭಾಗದಲ್ಲಿ ಒತ್ತಡದಿಂದ ಸಂಭವಿಸುವ ಉಗ್ರ ಭೂಕಂಪನ. ಗಾಳಿ, ಉಷ್ಣತೆ ಮತ್ತು ಧೂಮದ ಹೊರಹರಿವು ಜ್ವಾಲಾಮುಖಿಯಾಗಿದೆ. ಇದೊಂದು ಪ್ರಾಕೃತಿಕ ಅವಘಡವಾಗಿದ್ದು ಜ್ವಾಲಾಮುಖಿಯ ಜೀವಾಂಶಗಳು ಲಾವಾ ಅಥವಾ ಪಾರ್ಟ್ಸ್ಗಳನ್ನು ಬಿಡುಗಡೆ ಮಾಡುತ್ತವೆ. ಇದು ಪವಾಡದಂತೆ ಸಂಭವಿಸುವುದರಿಂದ ಇದು ವೈಜ್ಞಾನಿಕ ಹಾಗೂ ಭೂಗೋಳಶಾಸ್ತ್ರದಲ್ಲಿ ವಿಶೇಷವಾದ ಅಧ್ಯಯನವಾಗಿದೆ. ಜ್ವಾಲಾಮುಖಿಗಳು ಸಾಮಾನ್ಯವಾಗಿ ತಾಪಮಾನ ಹೆಚ್ಚಾದ ಪ್ರದೇಶಗಳಲ್ಲಿ ಕಾಣಿಸುತ್ತವೆ. ಭೂಮಿಯ ಲಿಥೋಸ್ಫೇರ್ ಪ್ಲೇಟುಗಳು ಒತ್ತಡಕ್ಕೊಳಗಾಗಿ ಡಿಸ್ಪ್ಲೇಸ್ಮೆಂಟ್ ಆಗುತ್ತವೆ. ಇದರಿಂದ ವೇಗವಾಗಿ ಭೂಮಿಯ ಒಳಗಿರುವ ಪಟೋತ್ತನಗಳು ಮತ್ತು ಗ್ಯಾಸ್ಗಳು ಭೂಮಿಯ ಮೇಲೆ ಹರಿಯುತ್ತವೆ. ಜ್ವಾಲಾಮುಖಿಯ ಸುತ್ತ ಕತ್ತಲು, ಧೂಮ ಮತ್ತು ಭಯಾನಕ ಧ್ವನಿಯು ಸಾಮಾನ್ಯವಾಗಿರುತ್ತದೆ. ಭೂತ ಪ್ರವರ್ಧನ ನಾಶಕ ಪರಿಣಾಮಗಳು, ಪರಿಸರ ಅಪಾಯಗಳು ಹಾಗೂ ಕೃಷಿ ಸಮಸ್ಯೆಗಳು ಇವು ಸಹಜವಾಗಿ ಜ್ವಾಲಾಮುಖಿಯ ಪರಿಣಾಮಗಳು. ಉದಾಹರಣೆಗೆ ಹವಾಯಿ, ಪೆರು, ಐಸ್ಲ್ಯಾಂಡ್ ಮತ್ತು ಇತರ ದೇಶಗಳಲ್ಲಿ ಜ್ವಾಲಾಮುಖಿಗಳ ಮುಚ್ಚಿದ ಹೋಲ್ಡಿಂಗ್ ಸಿಸ್ಟಮ್ಸ್ ಅಥವಾ ಹೊಸ ದ್ರವ ಮೂಲಗಳ ಬಗ್ಗೆ ನೋಡಬಹುದು. ನಾಶದ ಹಿನ್ನೆಲೆಯಲ್ಲಿ ಮಾನವ ಜ್ವಾಲಾಮುಖಿಯ ಸ್ಫೋಟದಿಂದ ಸಂಪನ್ಮೂಲಗಳನ್ನು ಪುನಃಸ್ಥಾಪಿಸಲು ಸಾಕಷ್ಟು ಸಮಯವಾಗುತ್ತದೆ. ಇದೊಂದು ಬೆಂಕಿಯ ಮಳೆ ಎಂದರೂ ತಪ್ಪಾಗಲಾರದು. ಧನ್ಯವಾದಗಳು ಕನ್ನಡಿಗರೇ.